ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಸುಂಟಿ ಸಿಬ್ಲಿಂಗ್ ಬ್ಲಾಗ್ಸ್. ಹಲೋ ಗೈಸ್, ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಅವರ್ ಚಾನೆಲ್. ಒಂದು ಹಳೆಯ ಒಂದು ಹೋಟೆಲ್ ಉಂಟಾಯ್ತಾ ಬಜಗೋಳಿಯಲ್ಲಿ, ಅದಕ್ಕೆ ಒಂದು ತುಂಬಾ ವರ್ಷ ಆಗಿರ್ಬೋದು. ಎಷ್ಟು ವರ್ಷ ಆಗಿರ್ಬೋದು? ಒಂದು ನಿಯರ್ಲಿ ಒಂದು 100 years ಆಗಿರ್ಬೋದು ಅದು ಹೋಟೆಲ್ಗೆ. ಅಲ್ಲಿಗೆ ಕೇಳೋರು ಹೇಳ್ತಾರೆ ಮೊನ್ನೆ ಕಟ್ಟಿದ್ ನಾವು ಇದು 10 ವರ್ಷ ಆಯ್ತು ಮೇಡಮ್ ಕಟ್ಟಿ. ಅದೆಲ್ಲ ಬಿಡು, ಶೂ ಹಾಕಿ ಬಂದಿದೆ ಗೊತ್ತಾಗಿಲ್ಲ. ಸೊ ಗೈಸ್, ಇವತ್ತು ಎಂತ ಗೊತ್ತುಂಟ, ನಾವು ಆಕ್ಚುಲಿ ಬೇರೆ ಪ್ಲಾನ್ ಅಲ್ಲಿ ಇದ್ವಿ ಆಯ್ತಾ. ನಾವು ಒಂದು ವಾಟರ್ ಫಾಲ್ ಗೆ ಹೋಗ್ಬೇಕಂತ ಇದ್ವಿ. ಮತ್ತೆ ನೋಡ್ತೇವೆ, ನಾವು ಆಲ್ರೆಡಿ 4:30 ಆಗಿದೆ. ಮತ್ತೆ ಎಂತ ವಿಷಯ ಅಂತ ಹೇಳಿದ್ರೆ, ಈಗ ಸ್ವಲ್ಪ ಮಳೆ ಸಹ ಬರ್ತಿತ್ತು. ಅಂದ್ರೆ ಈಗ ಹೋಗುದು ನಾವು ಸೇಫ್ ಅಲ್ಲ ಅಂತ ಹೇಳಿ, ಅದಕ್ಕೆ ನಾವು ಪ್ಲಾನ್ ಚೇಂಜ್ ಮಾಡಿ. ಇದು ಕಾಲದೆಲ್ಲ ತಿಂಡಿ ಉಂಟಲ್ಲ ಗೈಸ್, ಅಲ್ಲಿ ಸಿಗ್ತದೆ ಆಯ್ತಾ. ಅಲ್ಲಿ ಹೋಗಿ ನಾವು ತಿಂಡಿ ಅದೆಲ್ಲ ಸ್ಟೋರ್ ಮಾಡಿ ಇಟ್ಟಿದ್ದಾರೆ ಅವರು. ಅಲ್ಲ, ಅವ್ರು ಮಾಡುದು ಅಜ್ಜಿದು ಕಾಲದ ತಿಂಡಿ ಎಲ್ಲ. ಓಕೆ, ಅಂದ್ರೆ ಓಲ್ಡ್ ಅಲ್ಲಿ ಸ್ಟೈಲ್ ಅಲ್ಲಿ, ಅಂದ್ರೆ ತುಂಬಾ ಒಂದು 10-20 ವರ್ಷದ ಹಿಂದೆ ಎಲ್ಲ ತಿಂಡಿ ಮಾಡ್ತಿದ್ರಲ್ಲ ಗೈಸ್, ಅಲ್ಲಿ ಪ್ರಿಪೇರ್ ಮಾಡ್ತಾರೆ ಈಗ ಸಹ ಆ ತರ ಇದರಲ್ಲಿ. ಈಗದ್ದು ಮಕ್ಕಳೆಂತ ಬರ್ಗರ್ ಪಿಜ್ಜಾ ಎಲ್ಲ ತಿಂತಿರಲ್ಲ ನೀವು. ನಾವ್ ಆಗ ತಿಂದದ್ದು ಬರ್ಗರ್ ಪಿಜ್ಜಾ ಅಲ್ಲ, ಬರ್ಗರ್ ಪಿಜ್ಜಾ ಅಲ್ಲ, ಅವತ್ತಿದ್ದು ಮಾರ್ಗರೀಟಾ ಪೋಟ ಏರಿ ಬರ್ಗರ್ ಪಿಜ್ಜಾ ಅಲ್ಲ ಗೈಸ್, ಇಲ್ಲಿ ಸಿಕ್ಕುದೇ ಬೇರೆ. ನಾವ್ ಅಲ್ಲಿ ಹೋಗಿ ನಿಮಗೆ ತೋರಿಸ್ತೇವೆ ಅಂತ ಸಿಗ್ತದೆ ಅಂತ ಹೇಳಿ. ವೇಟ್ ಅಂಡ್ ವಾಚ್. ದೋಸೆ ಅಂದ್ರೆ ಇಷ್ಟ ಗೈಸ್, ಮನೇಲಿ ಕರೆಯೋದೆಂತ ಗೊತ್ತುಂಟ ನಂಗೆ? ಬೊಬ್ಬೊ ಕಂಪ್ಯೂಟರ್ ದೋಸೆ, ಕಂಪ್ಯೂಟರ್ ಚಟ್ನಿ ಅಂತ ಕರೆಯೋದು ನಂಗೆ. ಅವ್ನು ಯಾವಾಗ್ಲೂ ಉಂಟಲ್ಲ ಗೈಸ್, ಅಮ್ಮನಿಗೆ ಹೇಳೋದಾಯ್ತಾ ಅವನು. ನನ್ಗೆ ಉಂಟಲ್ಲ, ನಾಳೆ ಎಂತ ಬ್ರೇಕ್ಫಾಸ್ಟ್ ಗೆ ಬೇಕು ಅಂತ ಹೇಳ್ಬೇಕಾದ್ರೆ ಅವನು ದೋಸೆ ದೋಸೆ ಅಂತ ಹೇಳುದು ಗೈಸ್. ಅದಕ್ಕೆ ಅಮ್ಮ ಹೇಳುದು, ನಿಂಗೆ ಉಂಟಲ್ಲ ನಾವು ಕಂಪ್ಯೂಟರ್ ದೋಸೆ ಮತ್ತೆ ಕಂಪ್ಯೂಟರ್ ಚಟ್ನಿ ಮಾಡಿರ್ತೇವೆ ಅಂತ ಹೇಳುದು. ಅಂದ್ರೆ ಅರ್ಥ ಎಂತ ಗೊತ್ತುಂಟ, ಒಂದು ಕಂಪ್ಯೂಟರ್ ರೆಡಿ ಮಾಡಿ ಇಟ್ಟಿರ್ತಾರೆ ಅವರು, ಅದು ನಂಗೆ ಆಟೋಮೆಟಿಕ್ ದೋಸೆ ಮತ್ತೆ ಆಟೋಮೆಟಿಕ್ ಚಟ್ನಿ ಮಾಡಿ ಕೊಡ್ತದೆ ಅಂತ ಆಗಿ ಆಯ್ತಾ. ರೋಬೋಟ್ ತರ ರೋಬೋಟ್. ನಾ ಯಾವಾಗ ಫಸ್ಟ್ ಎದುಳುದಾಯ್ತಾ, ಯಾವಾಗ್ಲೂ ಎದುಳುದು ಮಮ್ಮಿ ತಿಂಡಿ ಕಾಲಿ ಬ್ರಷ್ ಮಾಡೋದಕ್ಕಿಂತ ಮುಂಚೆ ನಮ್ಮ ಮಮ್ಮಿ ತಿಂಡಿ ಅಂತ ಕೇಳುದು ನಾನು. ನಂಗೆ ತುಂಬಾ ಇಷ್ಟ. ಇವರೆಲ್ಲ ತಿನ್ನೋದಿಲ್ಲ, ನನಗೆ ಹೀಗೆ ಹೇಳ್ತಿದ್ರು, ನಾನು ತಿಂದು ಹೀಗೆ ಆಗಿದ್ದೀನಿ. ನಾವು ನಮ್ದೆಲ್ಲ ಓಲ್ಡ್ ಫೋಟೋಸ್ ತೋರಿಸ್ತೇವೆ ಗೈಸ್ ಆಯ್ತಾ. ಕಮಿಂಗ್ ಬ್ಲಾಗ್ಸ್ ಅಲ್ಲಿ ಬರ್ಬೋದು ಅದೆಲ್ಲ ಓಲ್ಡ್ ಫೋಟೋಸ್ ಎಲ್ಲ. ನಾವ್ ಹೇಗೆ ಇದ್ವಿ ಚಿಕ್ಕ ಇರ್ಬೇಕಾದ್ರೆ ನೋಡ್ಲಿಕ್ಕೆಲ್ಲ, ಆಗ ನಿಮ್ಗೆ ಸಹ ಖುಷಿ ಆಗ್ಬೋದು ಅದು ಹೇಗೆ ನೋಡಿ. ಹೇಗಿತ್ತು ಗೈಸ್ ಇವಳೆಲ್ಲ? ಮತ್ತೆ ಬ್ಲಾಗ್ ಸ್ಟಾರ್ಟ್ ಆಯ್ತು ಗೈಸ್. ನಾನು ತುಂಬಾ ಸಣ್ಣ ಇದ್ದೆ ಆಯ್ತಾ. ನಾನು ತುಂಬಾ ಸಣ್ಣ ಇದ್ದೆ. ನಾನು ತೋರಿಸ್ತೇನೆ ನಿಮ್ಗೆಲ್ಲ, ನನ್ನ ಫೋಟೋ ಎಲ್ಲ ಹಾಕ್ತೇನೆ. ನಾವು ಒಂದು ವ್ಲಾಗ್ ಮಾಡುವ, ಅದ್ರ ಸಪರೇಟ್ ವ್ಲಾಗ್ ಮಾಡುವನ. ಒಳ್ಳಿಗೆ ಮಾತ್ರ ಸಣ್ಣ ಕಾರೆ, ಒಳಗೆ 3 ಎಕರೆ ಜಾಗ, ಹಿಂದೆ ತೋಟ ಎಲ್ಲ ಉಂಟು. ನಾವು ಈಗ ನೀವ್ ಎಂತ ಎಣಿಸಿದ್ರಿ? ಈಗ ಎಲ್ಲ ಮಾರ್ಲಿಕ್ಕೆ ಹೋಗುದು ನಾವು. ತೆಂಗಿನಕಾಯಿ, ಬೊಂಡ, ಮತ್ತೆ ಇದು ಪೆಪ್ಪರ್, ಕಾಯಿ ಮೆಣಸು ಎಲ್ಲ ಮಾರ್ಲಿಕ್ಕೆ ಹೋಗುದು. ತೋರ್ಸ ಹಿಂದೋಗ, ನಾವು ಇದ್ರಲ್ಲೇ ಮಲ್ಗುದು ಕಾರಲ್ಲಿ. ಹೌದಾ? ಕೇಳ್ತಿಯಲ್ಲ, ಗೊತ್ತಿಲ್ಲವಾ? ತುಂಟ ಇವನಿಗೆ ಸ್ವಲ್ಪ ಎನರ್ಜಿ ಇಲ್ಲ ಅಂತ. ಯಾಕಂತ ಹೇಳಿದ್ರೆ ಅವನು ಮಲಗಿದ್ದು 4 ಗಂಟೆ ಆಯ್ತಾ. ನನ್ಗೆ ಯಾಕೆ ಇವನು ಎಷ್ಟು ಬೇಗ ಎದ್ದಿದ್ದಾನಂತ ಗೊತ್ತಿಲ್ಲ ಗೈಸ್. ಯಾಕೆ ಹೇಳ್ತೀನಿ ನಾನು, ಇವತ್ತು ಗಾಡಿ ಸರ್ವಿಸ್ ಕೊಡ್ಲಿಕ್ಕೆ ಇತ್ತಾಯ್ತಾ. ಅಲ್ಲಿ ನಮ್ಗೆ ಸರ್ವಿಸ್ಗೆ ಹೋಗುದು, ನಾವು ಉಡುಪಿಗೆ ಹೋಗ್ಬೇಕು, ನಮ್ಗೆ ಅಂಬಾಗಿಲಿಗೆ. ನಾ ಹೇಳಿದ್ವಿ ಇವ್ರಿಗೆ, ಬೇಗ ಬನ್ನಿ ಬೇಗ ಬನ್ನಿ. ಇವ್ರು ಯಾಕೆ ಹೋಗ್ಬೇಕು, ನಾಡಿದ್ದು ಕೊಟ್ರೆ ಆಗ್ತದಲ್ಲ. ಇರ್ಲಿ, ಎಂತಾದ್ರೆ ಇರ್ಲಿ ಅಂತ. ಒಂದು ದಿನ ರಜೆ ಇರೋದು ಗೈಸ್ ಅಂತ ಗೊತ್ತುಂಟ. ಈಗ ಸರ್ವಿಸ್ ಗೆ ಕೊಟ್ಟರೆ ಉಂಟಲ್ಲ ಗಾಡಿ, ಮತ್ತೆ ವ್ಲಾಗ್ಸ್ ಎಲ್ಲ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಯಾಕಂದ್ರೆ ನಮ್ಮ ಮನೆ ಇರೋದು ಒಂದೇ ಗಾಡಿ ಆಯ್ತಾ. ಇನ್ನೊಂದು ಗಾಡಿ ಯಾವುದು? ಅದು ಮರ್ಸಿಡೀಸ್ ಬೆನ್ಸ್ ಗೈಸ್. ಅದು ತೆಗಿಲಿಕ್ಕೆ ಆಗುದಿಲ್ಲ, ಯಾಕಂತ ಹೇಳಿದ್ರೆ ಅಮ್ಮ ಬೈತಾರೆ ಗೈಸ್. ಮಳೆಗೆ ಬೈತಾರೆ ಅಮ್ಮ. ಹೌದು, ಅದು ಬೇಡ ಗೈಸ್. ನಾವು ಅದು ನೆಕ್ಸ್ಟ್ ಟೈಮ್ ನಾವು ಯಾವಾಗ ತೋರಿಸ್ತೇವೆ. ನಮ್ದು ರೆಡ್ ಕಲರ್ ಮರ್ಸಿಡೀಸ್ ಬೆನ್ಸ್ ಉಂಟು ಮನೆಯಲ್ಲಿ. ಅದಲ್ಲಿ ಕೋಕೋ ಆಟ ಆಡ್ತಿರ್ತಾನೆ, ಅದು ತೋರಿಸುದಾ? ವೆದರ್ ನೋಡಿ ನೀವು ಹೇಗೆ ಉಂಟಂತ ಹೇಳಿ. ಮಳೆ ಬರುವ ಹಾಗಿದೆ. ಅದಕ್ಕೊಂದು ಸಾಂಗ್ ಹೇಳ್ತೀನಿ ನಾನು. ಮಳೆ ಬರುವ ಹಾಗಿದೆ, ಸುಮ್ಮನೆ ಅನಿಸುತ್ತಿದೆ ಯಾಕೋ ಎಂದು, ನೀನೇನೆ ನನ್ನವಳೆಂದು. ನಂಗೆ ಯಾಕೆ ಮುಖಕ್ಕೆ ತೋರಿಸ್ತೀನಿ? ಫುಲ್ ಕ್ರೌಡ್ ಉಂಟಿಲ್ಲಿ. ನಾವು ಬಂದಿದ್ದೀವಿ ಹೋಟೆಲ್ ರೇಣುಕಕ್ಕೆ. ರೇಣುಕ ನೀನೇನಾ? ರೇಣುಕ ನೀನೇನಾ? ಬನ್ನಿ ಸರ್. ಎಲ್ಲಿ ಬರ್ಬೇಕು? ಎಲ್ಲಿ? ಇಲ್ಲಿ ಗೈಸ್, ಇಲ್ಲಿ ಬೇಕಾದಷ್ಟು ಕರಂಡಿ, ಉಪ್ಪಿನಕಾಯಿ ಕರಂಡಿ ಹಾಕಿದ್ದಾರೆ. ಕರಂಡಿ ಗೈಸ್, ಕರಡಿ ಅಂತ ಇವ್ರು. ನಾನು ಕರಡಿ ಅಂತ ಎಣಿಸಿದೆ ಗೈಸ್. ಸ್ಟ್ರಾಬೆರಿ ಉಪ್ಪಿನಕಾಯ, ಟೊಮೆಟೊ ಗೈಸ್, ಇದು ಗೈಸ್ ಸ್ಟ್ರಾಬೆರಿ. ಹಾಗೆ ಉಂಟಾ? ಸ್ಟ್ರಾಬೆರಿ ಉಪ್ಪಿನಕಾಯಿ. ಹಾಯ್ ಮಮ್ಮಿ ನಾಲ್ಸು ಮಿಸ್ ಆಗಲ್ಲ. ಕಾಲಿದ ಇದೆ ಮಕ್ಕ ಖಾಲಿ ಸ್ಪೆಷಲ್ ಹಂಗ. ಕಾಲಾಸ मसाला पूरी, पानी पूरी, सेव पूरी, दही पूरी, निपट चाट, करेली चाट, कुरकुरे चाट, नींबू चाट, बेल पूरी, मसाला डोसा, मटर डोसा, सादा डोसा, सेट ಕನ್ಫ್ಯೂಸ್ ಆಗ್ತಾ ಉಂಟು ಎಂತ ತಿನ್ಬೇಕಂತ ಹೇಳಿ. ಇಲ್ಲಿ ಸ್ಪೆಷಲ್ ತಿನ್ನುವ ನಾವು. ಸ್ಪೆಷಲ್ ತಿನ್ನುವ ಎಂತ ಅವ್ರು ಎಂತ ಹೇಳಿದ್ರು ಹೇಳು, 4 ಐಟಮ್ ಹೇಳು ನಂಗೆ. ಮಸಾಲ ಡೋಸಾ, ಬೇಲ್ ಪುರಿ, ಪಾನಿಪುರಿ, ಸೇವ್ ಪುರಿ. ಗೈಸ್, ಪಾನಿಪುರಿ ಮಾತ್ರ ಗೊತ್ತುಂಟು ಇವಳಿಗೆ. ಮಸಾಲ್ ಪುರಿ, ಬೇಲ್ ಪುರಿ, ಪಾನಿಪುರಿ ಅಷ್ಟು ಮಾತ್ರ ಗೊತ್ತುಂಟು ನಂಗೆ. ಒಂದು ಮಸಾಲ ಪುರಿ ಆಗ್ಬೋದು, ಇಲ್ಲಿದು ಸ್ಪೆಷಲ್ ಮಸಾಲ ಪುರಿ ಗೈಸ್. ಮತ್ತೆ ಸ್ಟ್ರಾಂಗ್ ಕಾಫಿ ಕುಡಿದ್ರುಂಟಲ್ಲ, ನಂದು ಮೈಂಡ್ ಎಲ್ಲ ಫುಲ್ ಫ್ರೆಶ್ ಆಗ್ತದೆ, ನಿದ್ರೆ ಎಲ್ಲ ಓರ್ಡಿ ಹೋಗ್ತದೆ. ಅದು ನಂಗೆ ಬೇಕಿತ್ತು. ಎಂತ ಬೇಕಿತ್ತು? ಪತ್ರೊಡೆ ಟೈಪ್. ಪತ್ರೊಡೆ ಅಲ್ಲ, ಇನ್ನೊಂದು ಬರ್ತದಲ್ಲ. ನೀ ತಿಂತೀಯಾ? ಹೌದು, ಅದು ಸ್ವೀಟ್ ಇರ್ತದಲ್ಲ. ಸ್ವೀಟ್ ಹೌದು. ಅದು ಜೋರ್ ಮಾತಾಡು, ನಂಗೆ ಕೇಳುದಿಲ್ಲ. ಅದು ಸ್ವೀಟ್ ಇರ್ತದಲ್ಲ ಗೈಸ್. ಎಷ್ಟು ಜೋರ್ ಮಾತಾಡ್ಬೇಡ. ನನಗೆ ಅದು ಇಲ್ಲಿಂದ ಹೊರಗೆ ಹಾಕ್ತೀನಿ ಗೈಸ್. ಇಲ್ಲಿಂದ ಹೊರಗೆ ಹಾಕೋದೇ ಕೆಲಸ ಇವತ್ತು.
ಗೈಸ್ ಹೇಳ ಇದ್ರ ಬಗ್ಗೆ ಹೇಳ ಎಂತ ಸ್ಪೆಷಲ್ ಹೇಳ್ತಿದ್ದೆಲ್ಲ ಅವತ್ತ 100 ವರ್ಷ ಕಾಣ್ತದೆ ಗೈಸ್ ನಿಮಗೆ ಯಾಕೆ ಎಷ್ಟು ಸುಳ್ಳು ಹಂಗೆ ಹೇಳ್ತೀಯ ಅವ್ರ ಹತ್ರ ಕೇಳುವ, ಮತ್ತೆ ಅವರಿಗೆ ಇಂಟರ್ವ್ಯೂ ಮಾಡ್ತೇವೆ ನಾವು. ಫಸ್ಟ್ ಗೆ ಊಟ ಬರ್ಲಿ. ಹಾಗೆ ಹೇಳ್ತೀಯಾ? ಇಂಟರ್ವ್ಯೂ ಮಾಡ್ಲಿಕ್ಕೆ ನಿಮಗೆ ಎಕ್ಸ್ಟ್ರಾ ಮೈಕ್ಸ್ ತಂದಿನಿ ಅದು ಎಸ್ ಗೈಸ್, ಹೆಲೋ. ಅದು ವರ್ಕ್ ಆಗುದಿಲ್ಲ ಗೈಸ್. ಗೈಸ್ ಈಗ ಪ್ಲೇಸ್ ಚೇಂಜ್ ಮಾಡಿದ್ವು ಆಯ್ತಾ? ಯಾಕೆ ಪ್ಲೇಸ್ ಚೇಂಜ್ ಮಾಡಿದ್ವಾ? ಯಾಕಂತ ಹೇಳಿದ್ರೆ ಗೈಸ್ ಅಲ್ಲಿ ಕರೆಕ್ಟ್ ಆಗಿ ಲೈಟಿಂಗ್ ಇರ್ಲಿಲ್ಲ. ಲೈಟಿಂಗ್ ಇಲ್ಲ ಗೈಸ್. ನಾನು ಕಪ್ಪೆ ತರ ಕಾಣಿದ್ರೆ ತೊಂದ್ರೆ ಇಲ್ಲ, ಅವಳು ಚಂದ ಕಾಣ್ಬೇಕಂತೆ. ಅದು ನಾ ಕೇಳಿದೆ ಆಯ್ತಾ ಬ್ಲಾಗ್ ಹೇಗಿದೆ ನೋಡಂತ. ಓಕೆ. ಅರೆ ನಂದು ಈಗ ನಾನು ಅಲ್ಲಿ ಕಪ್ಪು ಕಾಣಿದ್ರೆ ನಾನು ಎಂತ ಹೇಳ್ಬೇಕು ಈಗ ಗೈಸ್? ಈಗ ನಾನು ನಂಗೆ ನೀ ಕರಿ ಅಂತ ಹೇಳುದಾ ನೀನು? ರಿಸಿಸ್ಟ್ ಇದೆಂತ ಸ್ಪೆಷಲ್ ಹೆಂಗಿದು? ಸೊ ಗೈಸ್ ಇದು ಇಲ್ಲಿದು ಸ್ಪೆಷಲ್ ಆಯ್ತಾ. ಇದಕ್ಕೆ ಎಂತ ಹೇಳ್ತಾರೆ ಅಂತ ಹೇಳಿದ್ರೆ ಪತ್ರೊಡೆ ಅಂತ ಹೇಳ್ತಾರೆ ಆಯ್ತಾ? ಇದೆಂತ ಪತ್ರೊಡೆ ಒಟ್ಟಿಗೆ? ಪತ್ರೊಡೆ ಒಟ್ಟಿಗೆ ಇದೊಂದು ಸ್ವೀಟ್ ಕೊಟ್ಟಿದ್ದಾರೆ. ಸುಮ್ಮನೆ ಹೇಳ್ಬೇಡ, ಟೇಸ್ಟ್ ಮಾಡಿ ನೋಡ. ಒಂದು ಇದು ಎಂತ ಚಟ್ನಿ. ಚಟ್ನಿ ಮತ್ತೆ ಸ್ವೀಟ್ ಹೇಳಿದಿ? ಸಾರಿ ರಾಂಗ್ ಅಲ್ಲಿ ಇರ್ಬೋದು. ಗೈಸ್ ಇವಳು ಡಬ್ಬಾ ಫುಡ್ ಬ್ಲಾಗರ್. ಗೈಸ್ ಇವಳು ಫುಡ್ ಬ್ಲಾಗರ್ ಆದ್ರೆ ಉಂಟಲ್ಲ, ಬಿರಿಯಾನಿ ಒಟ್ಟಿಗೆ ಇದು ಹೇಳ್ತಾಳೆ, ಕೆಟ್ಟಪ್ಪ ಹೇಳ್ತಾಳೆ. ಸೊ ಗೈಸ್ ಇದು ಉಂಟಲ್ಲ, ಚಿಕ್ಕದಿರ್ಬೇಕಾದ್ರೆ ನಾವೆಲ್ಲ ತಿಂತಿದ್ವಿ ಆಯ್ತಾ. ಈಗ ಉಂಟಲ್ಲ ಎಲ್ಲಿ ಸಿಕ್ಕುದಿಲ್ಲ, ಇದು ಇಲ್ಲಿ ಮಾತ್ರ ಸಿಕ್ಕುದು. ಎಲ್ಲಿ ಬರ್ಬೇಕಿದು ತಿನ್ಲಿಕ್ಕೆ? ಅದೇ ಹೇಳು ನೀನು. ಬಜ್ಜುಗಳಿಗೆ ಬನ್ನಿ, ಬಜ್ಜುಗಳಿಗೆ ಬಂದು ನೀವು ಸ್ಟ್ರೈಟ್ ಬರ್ತಾ ಇರಿ. ಆ ಬಜುಗಳು ಸ್ಟ್ರೈಟ್ ಬರ್ತಾ ಇರಿ ಗೈಸ್. ನೀವು ಎಲ್ಲಿ ಓಣಿ ಗೀಣಿ ಎಲ್ಲ ಹೊಡೆದುಂಟಲ್ಲ ಸ್ಟ್ರೈಟ್ ಬರ್ತಾ ಇರಿ, ತೊಂದ್ರೆ ಇಲ್ಲ. ನೀವು ಎಲ್ಲಿ ಸ್ಪಾಟ್ ಲಾಸ್ಟ್ ಅಲ್ಲಿ ನಿಲ್ಲಿಸ್ತದೆ ಅದೇ ಸ್ಪಾಟ್. ಇಲ್ಲ ಗೈಸ್ ಇದು ಹೋಟೆಲ್ ರೇಣು ಹೋಟೆಲ್ ತುಂಬಾ ಫೇಮಸ್. ನಾವು ಮುಂಚಿನ ದಿವಸ ಬರ್ತಿದ್ವಿ, ತುಂಬಾ ವರ್ಷದಿಂದ ಬರ್ತಿದ್ವಿ. ಹಾಗೆ ಒಳ್ಳೆ ಸರ್ವಿಸ್ ಒಳ್ಳೆ ಉಂಟು, ಫುಡ್ ಒಳ್ಳೆ ಉಂಟು, ನಮ್ಗೆ ತುಂಬಾ ಇಷ್ಟ ಆಯ್ತಾ ಇಲ್ಲಿ. ಸೊ ಅದಕ್ಕೆ ಬರೋದು ನಾವು. ಈ ತರ ಎಲ್ಲ ಐಟಮ್ ನಿಮಗೆ ಬೇರೆ ಸಿಗುದಿಲ್ಲ ನಂದು ಪ್ರಕಾರ. ಬೆಚ್ಚ ಕೊಡ್ತಾರೆ ಆಯ್ತಾ, ಫ್ರೆಶ್ ಇರ್ತದೆ, ಒಳ್ಳೆ ತಿನ್ಲಿಕ್ಕೆ. ಎಷ್ಟು ರೇಟ್ ಮಾಡ್ತಿ? 10 ಗೈಸ್ ಹುಡುಗಿ ಇಟ್ಕೊಂಡು ಹೋಗಿ ಗೈಸ್ ಫುಡ್ ಬ್ಲಾಗರಿಗೆ. ನಿಮ್ಗೆ ಎಲ್ಲ ಗಟ್ಟಿಯ ಇದ್ರೆ ಸಹ ಒಳ್ಳೆ 10 ಕೊಡ್ತಾಳೆ ಅವಳು. ಸತ್ಯಳು ಎಷ್ಟು ಕೊಡ್ತಿ? ಸತ್ಯ ಎನ್ನೆ ನಾನು ಗೈಸ್ ನಾ ಟೇಸ್ಟ್ ಮಾಡ್ತೀನಿ ನೋಡುವ. ಗೈಸ್ ನಾನು ಈಗ ತಿಂತಿದ್ದೀನಿ ನೋಡಿ. ಅವಳು ತಿನ್ನು ನೋಡಿ ಗೈಸ್ ಹೀಗಿರ್ತದೆ ಇದು. ವಿತ್ ಚಟ್ನಿ ಡಿಪ್ ಮಾಡಿದ್ದೀನಿ. ಕೊಡ್ಬೋದು ಗೈಸ್ 10. ಒಳ್ಳೆ ಉಂಟು. ಈಗ ನಾ ಆರ್ಡರ್ ಮಾಡಿದ್ದೆ ಮಸಾಲ ಪುರಿ, ಅದು ಬಂದಿದೆ. ನಿಂಗೆ ಅದು ಮಸಾಲ ಪುರಿ ನಂಗೆ ಸಾರಿ ನಿಂಗೆ ಅದು ನಂಗೆ ಇದು ನಗಟ್ಟಿ ಯಾಕೆ? ಯಾವ್ದು ಫೇವ್ರೇಟ್ ನಿಂದು? ಗೈಸ್ ನಂದು ಇದು ಫೇವ್ರೇಟ್. ಇಲ್ಲಿದು ಮಸಾಲ ಪುರಿ ನಂಗೆ ತುಂಬಾ ಇಷ್ಟ. ಯಾವಾಗಲೂ ಬಂದ್ರೆ ಒಂದು ಮಸಾಲ ಪುರಿ ತಿಂತೀನಿ ನಾ, ಇಲ್ಲ ದೈ ಪುರಿ ತಿಂತೀನಿ. ಅಷ್ಟು ಸ್ಟ್ರಾಂಗ್ ಕಾಫಿ ಆರ್ಡರ್ ಮಾಡಿದ್ದೀನಿ. ನಿದ್ರೆ ಬರ್ತಾ ಉಂಟು ಗೈಸ್ ತುಂಬಾ. ನೋಡಿ ಮುಖದಲ್ಲಿ ಪಿಂಪಲ್ಸ್ ಬಿದ್ದಿದೆ ತುಂಬಾ. ನಿದ್ರೆ ಮಾಡಿದಾಗೆ ಪಿಂಪಲ್ಸ್ ಬಿದ್ದಿದೆ. ಎಂತ ಮಾಡುವುದು? ಅಲ್ಲಿಗೆ ನಿದ್ರೆ ವೆರಿ ಇಂಪಾರ್ಟೆಂಟ್ ಆಯ್ತಾ. ನಿಮ್ದು ಹಾರ್ಮೋನ್ಸ್ ಗಿರ್ಮೋನ್ಸ್ ಎಲ್ಲ ಉಂಟಲ್ಲ ಆಗಿರ್ತದೆ. ಸರಿ ನಿದ್ರೆ ಮಾಡಿ ಹೇಳ್ತೀನಿ ನಾನು. ನೋಡುವ ಈಗ ಮಸಾಲ ಪುರಿ ಟೇಸ್ಟ್ ಮಾಡಿ ಹೇಳ್ತೀನಿ ಗೈಸ್ ಹೇಗೆ ಉಂಟು ನೋಡುವ. ಸೂಪರ್ ಉಂಟು. ಇದು ಸಹ 10 ಗೈಸ್, ಸತ್ಯ 10. ಟೇಸ್ಟ್ ಮಾಡ ಗೈಸ್. ಅವಳಿಗೆ ಯಾವ್ದು ಇದು ಹಾಕುದಿಲ್ಲ ಬೈ ಅವಳಿಲ್ಲದ್ರೆ. ಯಾಕೆ? ಅವಳದು ಒಳ್ಳೆ ಆಂಗಲ್ ಇಂದ ತೆಗಿಬೇಕು ನಾನು. ನಿಂದು ಒಳ್ಳೆ ಆಂಗಲ್ ಇಂದ ತೆಗಿತೀನಿ ನಾನಿಲ್ಲ. ಒಳ್ಳೆ ಉಂಟಲ್ಲ ನೋಡಿ ಗೈಸ್. ಈಗ ಕೇಳ್ತೀನಿ ಎಷ್ಟು ಅಂತ. ಎಷ್ಟಾ? 10 ಗೈಸ್. ಇಲ್ಲಿ ಕೋಕೋಮ್ ಕೂಡ ಬಂದಿದೆ, ಕೋಲ್ಡ್ ಕೋಕೋಮ್. ನೀನು ಕುಡಿಯೋ ಆ ಕೋಕೋಮ್ ಬಂದಿದೆ ಗೈಸ್. ನೋಡ ಟೇಸ್ಟ್ ಮಾಡಿ ಹೇಳ್ತೀನಿ. ಕುಡಿತಾರೆ ಕೋಕೋಮ್. ಯಾವ್ದೋ ಒಂದು ಜಮ್ ನೋಡುವ ಗೈಸ್. ಇಲ್ಲಿ ನೋಡಿ ಐಸ್ ಕೋಲ್ಡ್ ಐಸಿ ಆಗಿದೆ. ಸಿಪ್ ತಗೊಳ್ತೀಯ ನಾ ತಗೊಳ್ಳುದಾ? ಜಿಯೋ ಬಂದಾಗ ಆಯ್ತಾ ನಂಗೆ. ಕುಡ್ದು ನೋಡು 10/10 ಬಂದು ಕುಡ್ದು ನೋಡು. ಇಲ್ಲೆಲ್ಲ ತಿಂತಿದ್ದಾಳೆ. ನಿಂದು ತಿಂದು ನೀನು ಅನ್ನೊಟ್ಟಿಗೆ ಕೇಳ್ತಿದ್ದಾಳೆ. ಇದು ಸೀಸನ್ ಅಲ್ಲ ಯಾವಾಗ ಅಂತೆ. ಎಂತ ಈಗ ಬಿಸಿ ಉಂಟಾ? ಯಾಕೆ ಅಷ್ಟು ಬೇಗ ತಿಂತಿ? ಶೂ ಕೂಡ ಹಾಕಿ ಬಂದಿದ್ದಾಳೆ. ಹಣ ಕೊಟ್ಟಿದ್ದಾಗೆ ಓಡ್ಲಿಕ್ಕಿಲ್ಲಿಂದ. ಓಡದೆ ಹಣ ಕೊಡ್ಲಿಕ್ಕಿಲ್ಲ. ಎಸ್ಕೇಪ್. ಯಾವ್ದು ಶಿವ? ಅಭಿವಾಸ್, ಜುಮಾ, ಉಮಾ ಮಾಡ್ತಾಳೆ ನೋಡಿ ಗೈಸ್. ನೋಡಿ ಈಗ ನಾವು ಒಂದು ಆರ್ಡರ್ ಮಾಡಿದ್ದೇವೆ. ಇದು ಶೇಮಿಗೆ ವಿತ್ ಕೊಕೊನಟ್ ಮಿಲ್ಕ್. ಮತ್ತೆ ಇದು ನೋಡಿ ಇದು ಬರೇಲಿ ಚಾಟ್ ಅಂತ ಇದೆ. ಟ್ರೈ ಮಾಡಿ ಹೇಳ್ತಾರೆ ಹೇಗೆ ಅಂತ ಹೇಳಿ. ಇದು ಶೇಮಿಗೆ ಉಂಟಲ್ಲ, ಇಲ್ಲಿ ಸಿಕ್ಕುದಿಲ್ಲ, ಇಲ್ಲಿ ಮಾತ್ರ ಸಿಕ್ಕುದು. ಸೂಪರ್ ಆಗಿರ್ತದೆ ಇದೆಲ್ಲ. ನಮ್ಮ ಮನೆಯಲ್ಲೆಲ್ಲ ಮಾಡ್ತಿದ್ರಲ್ಲ ಮೊದ್ಲು, ಈಗ ಮಾಡುದಿಲ್ಲ ಗೈಸ್. ಈಗ ಉಂಟಲ್ಲ ಅಮ್ಮ ಮಾಡುದಿಲ್ಲ, ಮಾಡುದಿಲ್ಲ. ಅಮ್ಮ ಕಲಿ ಯಾವ್ದು ಈಸಿ ಆಗ್ತದೆ? ದೋಸೆ, ಚಪಾತಿ ಅದೇ ಮಾಡುದು. ಅಮ್ಮ ಒಳ್ಳೆ ಚಪಾತಿ ಮಾಡುದು ಗೈಸ್. ಈಗ ಇದು ನಂಗೆ ತುಂಬಾ ಇಷ್ಟ. ಮೊದ್ಲು ಕಾಲದಲ್ಲೆಲ್ಲ ಇದೆ ತಿಂತ ಇದ್ದದ್ದು. ನೋಡಿ ಹೇಗೆ ಉಂಟು ನೋಡಿ ಗೈಸ್. ನಿಮ್ಗೆ ಸ್ವಲ್ಪ ತೋರಿಸ್ತೇನೆ ಇಲ್ಲಿ. ನೋಡಿ ಗೈಸ್ ಹೇಗೆ ಉಂಟು ನೋಡಿ, ಹೇಗೆ ಉಂಟು. ದೂದ್ ನೋಡಿ, ದೂದ್ ತಿನ್ನುವಣ ಬೇಡ ನೋಡುವ. ಇವತ್ತು ಖಾಲಿ ನೋಡ್ಲಿಕ್ಕೆ ಬಂದಿದ್ದು ನಾವು. ತಿನ್ನುದು ನಾಳೆ ಆಯ್ತಾ? ತಿನ್ನು ಮೆಲ್ಲ ತಿನ್ನು. ನೋಡಿ ಕೋಕೋನಟ್ ಮಿಲ್ಕ್ ನೋಡಿ.
ಎಲ್ಲಿ ಆ ಕೊಕೊನಟ್ ಮಿಲ್ಕ್ ಏನಾ ನಂಗೆ ಮೊಸರು ತರ ಕಾಣ್ತಾ ಉಂಟು. ಕೋಲ್ಡ್ ಅದು ಮೊಸರಲ್ಲ ಕೊಕೊನಟ್ ಮಿಲ್ಕ್. ಟೇಸ್ಟ್ ಮಾಡಿದ್ಯಾ ನೀನು? ಮಾಡು. ರಾಂಗ್ ಅಂದ್ರೆ ಕುಟ್ಟಿ ಕೊಡ್ತೀನಿ. ಕೋಕೋನಟ್ ಮಿಲ್ಕ್ ಗೈಸ್, ಕೋಕೋನಟ್ ಮಿಲ್ಕ್ ಗೈಸ್ ನಂದು ಫೇವರೇಟ್ ಅದು. ಅದೇ ಅವಳಿಗೆ ತಿನ್ಲಿಕ್ಕೆ ಕೊಟ್ಟೆ ನಾನು. ಬೇಡ ಅದು ಗಲೀಜ್ ಕೈಲಿ ಬೇಡ ನೀನು ಬಾಯಿಗೆಲ್ಲ ಒಳ್ಳೆ ಮಾಡಿ ನಂಗೆ ಅದರಲ್ಲಿ ಕೈಲಿ ಕೊಡ್ತಾಳೆ. ಆತರ ಬೇಡ ಮಾರೈತಿ ನಂಗೆ, ನಾನು ತಗೊಳ್ತೀನಿ ಬೇಕಿದ್ರೆ ನೀ ತಿನ್ನು. ಸೂಪರ್ ಗೈಸ್ 10 out of 10. 10 ಗೈಸ್. ನನಗೆ ಫೇವರೇಟ್ ಗೈಸ್ ನಂದಿದು. ಎಲ್ಲಿ ಸಹ ಸಿಕ್ಕುದಿಲ್ಲ ಗೈಸ್ ಇದು. ನೀವು ಇಲ್ಲಿ ಬಂದ್ರೆ ಮಾತ್ರ. ಈಗ ಅದು ಬೇರೆ ಹೋಟೆಲಿಗೆ ಹೋಗಿ ಹಾ. ಈ ತರದೆಲ್ಲ ಫುಡ್ ನಿಮಗೆ ಸಿಗ್ಲಿಕ್ಕೆ ಇಲ್ಲ. ಇರ್ಲಿಕ್ಕಿಲ್ಲ ಅದಕ್ಕೆ ಎಲ್ಲಿ ಬರ್ಬೇಕು ಹೋಟೆಲ್ ಹೋಟೆಲ್ ಹೆಸರು ಮಾತಾಡ್ತಾರೆ. ಗೊತ್ತೇ ಇಲ್ಲ ಅವಳಿಗೆ, ನಾನು ಹೇಳ್ತೀನಿ ಹೋಟೆಲ್ ರೇಣುಕಾಗೆ ಬರ್ಬೇಕು ನೀವು ಈ ತರ ತಿನ್ಲಿಕ್ಕಿದ್ರೆ. ತಿನ್ನು ಮೆಲ್ಲ. ಡ್ರಾಕುಲಾ ತರ ಪೆರ್ಗುಡೆ ತರ ದೊಡ್ಡದು ಬಾಯಿ ಮಾಡಿ ತಿಂತಾಳೆ. ತಿನ್ನುದು ಯಾಕೆ ಗೊತ್ತಾ ಹುಡುಗಿರು ಯಾಕೆ ತಿನ್ಬೇಕು ಗೊತ್ತುಂಟಾ? ಎಕ್ಸ್ಕ್ಯೂಸ್ ಮೀ ನೋಡಾಗಲ್ಲ. ಒಳ್ಳುಂಟು ಗೈಸ್, ಇದು ಒಳ್ಳುಂಟು ಗೈಸ್. ಒಂದು ಪಾರ್ಸೆಲ್ ತಗೊಂಡಿದ್ವಿ, ಇಲ್ಲಿ ಬಿಟ್ಟು ಹೋಗ್ತಿದ್ವಿ. ನಂಗೆ ನಮ್ಮ ಕೈಲಿ ಫೋನ್ ಕೊಟ್ಟಿದ್ದಾಳೆ. ಎಲ್ಲ ಹಿಡಿಬೇಕಾ ನಾನು? ಆಗುದಿಲ್ಲ ಅಲ್ಲ. ನೀ ಕಾರ್ ಬಿಡು, ನೀವು ಕಾರ್ ಬಿಡಿ ಇವತ್ತು. ಇಂತ ಕಡೆ ನಿದ್ದೆ ಮಾಡ್ತಿದ್ದೇನೆ. ತಪಸ್ ಮಾಡ್ತಿದ್ದೆ ಗೈಸ್ ನಾನು. ಎಲ್ಲಿ ಉಂಟು ನಮ್ಮ ಪಾರ್ಸೆಲ್? ಅವಳಿಗೆ ಕಿಡ್ನಾಪ್ ಮಾಡುವನಾ? ಜೀವಾ ಎಲ್ಲಿ ಬಾ. ಅವಳ ಎದುರು ಹೊಡಿಲ್ಲ ಅವಳು. ಗೈಸ್ ಕಿಡ್ನಾಪರ್ ಅಲ್ಲ, ಹೊಸ ಬಿಸ್ನೆಸ್ ಗೈಸ್. ಗೈಸ್ ಗಜನಿ. ಗಜನಿ ಅಲ್ಲವಾ? ಮತ್ತೆ ಅವನು ಇದ್ದಲ್ಲ ಅದೇ ಗಜನಿ ಅಲ್ಲ. ಐ ಐ ಅಲ್ಲವಾ? ಎಂತವಾ ಅವನ ಹೆಸರು ಎಂತವಾ? ಚಿರಂಗನ್. ಚಿರಂಗನ ಈಗ ಮಾಡ್ತಿದ್ದಲ್ಲ ಅವನು ಚಿರಾ. ಚಿರಾ ಅವನ ಹೆಸರು ಎಂತವಾ? ಚಿರನ್. ಚಿರನ್ ಚಿರನ್ ರೈಟ್ 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 ರೈಟ್. ಈ ಅಮ್ಮನಿಗೆ ಇಟ್ಕೊಂಡು ಬಂದ್ವಿ ನಾವು ಚರ್ಚಿಂದ. ಅಮ್ಮನಿಗೆ ಇಟ್ಕೊಂಡ್ ಬಂದ್ವಾ? ಅಂದ್ರೆ ಪಿಕ್ ಮಾಡಿದ್ವಿ. ಅಮ್ಮನಿಗೆ ಇಟ್ಕೊಂಡ್ ಬಂದ್ವಿ ಗೈಸ್. ನೀವ್ ಹೇಳ್ಬೋದು ನೀವ್ ಯಾಕೆ ಚರ್ಚಿಗೆ ಹೋಗುದಿಲ್ಲ? ನಮಗೆ ಚರ್ಚ್ ಅಂತ ಗೊತ್ತುಂಟ ಗೈಸ್. ನಮಗೆ ಸ್ಪೆಷಲ್ ಮೀಟಿಂಗ್ ಇರ್ತದೆ ಚರ್ಚ್ ಅಲ್ಲಿ. ಹಾ. ನಾವು ಫಾದರ್ ಒಟ್ಟಿಗೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡಿದೀವಿ. ಅವ್ರು ಡೈರೆಕ್ಟ್ ಗಾಡಿ ಕನೆಕ್ಷನ್ ಕೊಡ್ತಾರೆ ನಮ್ಗೆ. ಇಲ್ಲ ಗಾಯ್ಸ್, ಸುಳ್ಳು ಹೇಳ್ತಾನೆ. ಗೈಸ್ ಎಂತ ಗೊತ್ತುಂಟಾ, ನಾವು ಹೋಗ್ತೇವೆ ಆಯ್ತಾ. ಸುಳ್ಳು ಹೇಳ್ಬೇಡಿ. ಒಂದೊಂದ್ ಸಂಡೆ ನಾವು ಮಿಸ್ ಮಾಡ್ತೇವೆ, ಅದೆಂತ ಸಹ ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಎಂತ ಗೊತ್ತುಂಟಾ, ನಾನ್ ಮತ್ತೆ ಜಾನ್ ಎಂತ ಬಿಲೀವ್ ಮಾಡ್ತೇವೆ ಅಂತ ಹೇಳಿದ್ರೆ ಒಳ್ಳೆ ಕೆಲ್ಸದಲ್ಲಿ ಬಿಲೀವ್ ಮಾಡ್ತೇವೆ ನೀನ್ ಆಯ್ತಾ. ಎಂತ ಹೇಳ? ನಂದು ಹೇಳ್ಬೇಡ ಮಾರೈತಿ. ನಂದು ಹೇಳ್ಬೇಡ ಮಾರೈತಿ. ನಿಮ್ದು ಸಹ ಹೇಳ್ತೇನೆ ಗೈಸ್, ನಾವು ಒಳ್ಳೆ ಕೆಲಸದಲ್ಲಿ ಬಿಲೀವ್ ಮಾಡ್ತೇವೆ ಆಯ್ತಾ. 10 ಜನರಿಗೆ ನೀವು ಹೀಗೆ ಮಾಡಿ ಕೊಡ್ತೀರಲ್ಲ, 10 ಜನರಿಗೆ ನೀವು ಒಳ್ಳೇದನ್ನ ಎಣಿಸ್ತೀರಲ್ಲ, ಹೌದು. ಅದಕ್ಕಿಂತ ದೊಡ್ಡ ಬ್ಲೆಸ್ಸಿಂಗ್ಸ್ ಅರೆ, ಉಂಟಲ್ಲ. ಹೇಳುದು ಚರ್ಚಿಗೆ ಟೆಂಪಲ್ಗೆ ಎಲ್ಲ ಹೋಗುದೇ ಬೇಡ, ಮಾಸ್ಕ್ ಎಲ್ಲ ಹೋಗ್ಬೇಕು ಗೈಸ್. ಆದ್ರೆ ನಿಮ್ಮ ಮನಸ್ಸು ಕೆಟ್ಟದಿದ್ರೆ ಉಂಟಲ್ಲ, ನೀವೆಂತ ಹೋಗ್ತೀರಿ ಕರೆಕ್ಟ್ ಆಯ್ತಾ. ಮನಸ್ಸು ನಿಮ್ಮ ಮನಸ್ಸು ಕೆಟ್ಟದಿದ್ರೆ ನೀವು ಚರ್ಚ್, ಟೆಂಪಲ್, ಮಾಸ್ಕ್ ಎಲ್ಲಿ ಸಹ ಹೋಗಿ ಯಾರು ಸಹ ಉದ್ಧಾರ ಆಗೋದಿಲ್ಲ. ಅದು ಸರಿ ಹೇಳಿದ್ರು ಗೈಸ್. ಎಂತ ಗೊತ್ತುಂಟಾ, ಒಂದು ಹೆಲ್ಪಿಂಗ್ ನೇಚರ್ ಇಡಿ, ಮತ್ತೆ ಇನ್ಹ್ಯೂಮನ್ ಆಗ್ಬೇಡಿ ಗೈಸ್. ನೀವು ಹ್ಯೂಮನ್ ಒಂದು ಆಯ್ತಾ. ಎಲ್ಲರಿಗೆ ಹೆಲ್ಪ್ ಮಾಡಿ. ಎಷ್ಟು ಬೀಯಿಂಗ್ ಆಗ್ತದೆ ಹ್ಯೂಮನ್ ಆಗಿ ಗೈಸ್. ಈಗ ಸಲ್ಮಾನ್ ಖಾನ್ ಅವ್ರು ನೋಡಿ, ಅವ್ರು ನನಗೆ ತೋರ್ಸತ್ತೆ. ನಂಗೆ ತೋರ್ಸತ್ತೆ ಗಾಯ್ಸ್, ಮನಸ್ಸೇ ದೇವರು ಗಾಯ್ಸ್. ಮನಸ್ಸೇ ಖಾಲಿ ಖಾಲಿ ನೀ ಮನಸ್ಸಲ್ಲಿ ಉತ್ತರ ದಕ್ಷಿಣ ಹುಡುಕಿದರಿಂದ ಮಕ್ಕಳು ಸಿಗೋದಿಲ್ಲ. ಇವತ್ತಿನ ವ್ಲಾಗ್ ನಾವು ಇಲ್ಲೇ ಮುಕ್ತಾಯ ಮಾಡುತ್ತಿದ್ದೇವೆ. See you in the next vlog. Take care. Bye bye. See you everyone. Bye.